ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕಾನೆಕ್ಟ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಬಂದ್ಬಿಟ್ಟು ಏನಂದ್ರೆ ಡ್ರೈವರ್ ನಂಬರ್ 2 ಅಂದರೆ 2/11/2029 2/11/2029 ಈ ಡೇಟ್ಸಲ್ಲಿ ಯಾರು ಬಾರ್ನ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್, ಅಪ್ಕಮಿಂಗ್ 2 ಮಂತ್ಸು ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ನ ನೀವು ಬ್ರಿಂಗ್ ಮಾಡ್ತಿದ್ದೀರಾ ಅಂತ ನೋಡೋಣ. ಓಕೆ, ಶ್ರೀ ರಾಧೆ ಕೃಷ್ಣ, ಶ್ರೀ ರಾಧೆ. Thank you for guiding. Please guide my viewers. Was born on 2/11/2029. 2/11/2029 ಬಾರ್ನ್ ಆದವರು. ಅಪ್ಕಮಿಂಗ್ ಇವತ್ತಿಂದ ಡಿಸೆಂಬರ್ವರೆಗೂ ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ವಾವ್, ಬ್ಯೂಟಿಫುಲ್. 2 ಆಫ್ ಕಪ್ಸ್, ಲವರ್ಸ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಟೆಂಪರೆನ್ಸ್, 10 ಆಫ್ ವಾಂಡ್ಸ್. ಹೇಳ್ತೀನಿ ನಾನು. ಫಸ್ಟ್ ಕಾರ್ಡ್ಸನ್ನು ತಗೋಬೋದಣ. So thank you so much. Please guide. Lot of emotions. So obviously see 2 ಬಂದ್ಬಿಟ್ಟು ರಿಸೆಂಬಲ್ಸ್ ಮೂನ್. ಓಕೆ, ಅಂದರೆ ಚಂದ್ರಮ. ಸೊ ನಿಮ್ಮ ಎಮೋಷನ್ಸು, ನಿಮ್ಮ ಮೆಂಟಲ್ ಲೆವೆಲ್ಲು, ನಿಮ್ಮ ಫೀಲಿಂಗ್ಸನ್ನ ಹೇಳುತ್ತೆ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ಯುವರ್ ಎಮೋಷ್ನಲ್ ಲೆವೆಲ್. ನಿಮ್ಮ ಫೀಲಿಂಗ್ ಲೆವೆಲಲ್ಲಿ ತುಂಬ ವರ್ಕ್ ಮಾಡಬೇಕಾಗತ್ತೆ. ಎಸ್, ಪಾಸ್ಟಲ್ಲಿ ಯಾರಿಗೆಲ್ಲ ಹರ್ಟ್ ಆಗಿದೆ, ಪಾಸ್ಟಲ್ಲಿ ತುಂಬ ಮೋಸ ಆಗಿದೆ ಕೆಲವ್ರಿಗೆ. ಓಕೆ, ತುಂಬ ಬರ್ಡನ್ಸ್ನ ಫೀಲ್ ಮಾಡ್ತಿದ್ದೀರಾ. ಪಾಸ್ಟ್ ಎನರ್ಜಿ ಕೂಡ ಇಲ್ಲಿ ಬಂದಿದೆ. ತುಂಬ ಬರ್ಡನ್ಸ್ನ ಫೀಲ್ ಮಾಡ್ತಿದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಯಾರ್ದೋ ಮಾತು ಕೇಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು, ಟ್ರಸ್ಟ್ ಬ್ರೇಕ್ ಆಗಿರುವಂಥದ್ದು ಆಗಿದೆ. ಒಂದು ಡಿಸಿಷನ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಡಿಸಿಷನ್ನ ಮಾಡ್ತಾರೆ. ಓಕೆ, ಪ್ಲೀಸ್ ಕ್ಲಾರಿಫೈ ವೈ 2 ಆಫ್ ಸೋರ್ಸ್ ಈಸ್ ಹಿಯರ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ವೈ ದ 2 ಆಫ್ ಸೋರ್ಸ್ ಈಸ್ ಹಿಯರ್. 2 ಆಫ್ ಸೋರ್ಸ್ ಯಾಕಿದೆ ಅಂತ ಕ್ಲಾರಿಫೈ ಮಾಡಿ ನನಗೆ ಪ್ಲೀಸ್. ರಾಧಾಕೃಷ್ಣ. ಓ, ಡೆತ್ ಕಾರ್ಡ್. ಓ ಮೈ ಗಾಡ್. 2 ಆಫ್ ಸೋರ್ಸ್ ಯಾಕಿದೆ? ಪ್ಲೀಸ್ ಒನ್ ಮೋರ್ ಕಾರ್ಡ್ ಪ್ಲೀಸ್ ಕ್ಲಾರಿಫೈ ವಾಟ್ ದೇ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದೀರಾ. ಟ್ರಾನ್ಸ್ಫಾರ್ಮೇಷನ್ನ ರೆಸಿಸ್ಟ್ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಏನಾಗಿದೆ, ಏನು ಪೇನ್ಫುಲ್ ಸಿಚುವೇಶನ್ ಗೋತ್ರೋ ಮಾಡಿದ್ದೀರಾ, ದಟ್ ಈಸ್ ಫಾರ್ ಯುವರ್ ಬೆಟರ್ಮೆಂಟ್. ನಿಮ್ಮ ಬೆಟರ್ಮೆಂಟಿಗೋಸ್ಕರನೇ ಅದು ಗೋತ್ರೂ ಮಾಡಿದ್ದೀರಾ ನೀವು. ಓಕೆ, ಅದನ್ನು ನೀವು ರೆಸಿಸ್ಟ್ ಮಾಡ್ತಾ ಇದ್ರೆ ನೀವೇನು ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕಾಗಲ್ಲ. ಸೊ ಡೋಂಟ್ ರೆಸಿಸ್ಟ್. ಸೊ ಯಾಕೆ ಅಂದರೆ ನೀವು ಹಿಂದೆ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವೇನು ಮಾಡ್ತಿದ್ದೀರಾ ಅಂದರೆ ಈಗ ಡಿಸಿಷನ್ನ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದೀರಾ. ಬಟ್ ಆ್ಯಕ್ಚುಲಿ ಈಗ ನೀವೊಂದು ಪ್ರಾಪರ್ ಡಿಸಿಷನ್ನ ಮಾಡಿ ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಸಿ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಎಮೋಷನ್ಸ್. ಸೊ ನಿಮ್ಮನ್ನ ನೀವು ಓಪನ್ ಐಯಿಂದ ನೋಡಬೇಕಾಗತ್ತೆ. ನೋಡಿದ್ದೀರಾ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಸೊ 2 ಡಿಸಿಷನ್ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸತ್ಯ ಏನು ಅಂತ ನೋಡೋದಕ್ಕೆ ಭಯ ಕೆಲವ್ರಿಗೆ. ಆ ರೀತಿ ಮಾಡೋ ಹಾಗಿಲ್ಲ. ಸತ್ಯನ ನೋಡುವಂಥ ಧೈರ್ಯವನ್ನ ತಂದ್ಕೋಬೇಕಾಗತ್ತೆ. ಫಾಸ್ಟಿಂದ ಮೂವ್ ಆನ್ ಆಗಬೇಕಾಗತ್ತೆ. 888 ಯಾರೆಲ್ಲ ನೋಡ್ತಿದ್ದೀರಾ, 555 ಯಾರು ನೋಡ್ತಿದ್ದೀರಾ, 444 1010 ಮೆಸೇಜಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಬಿಕಾಸ್ ತುಂಬ ಇದೆ, ಅದು ಎನರ್ಜೀಸ್ ತುಂಬ ಇದೆ. ಕಪ್ ಎನರ್ಜಿನೇ ತುಂಬ ಇದೆ. ಎಮೋಷನ್, ಲಾಜಿಕ್ ಮೈಂಡು ಮತ್ತು ಎಮೋಷ್ನಲ್ ಮೈಂಡನ್ನು ಬ್ಯಾಲೆನ್ಸ್ ಔಟ್ ಮಾಡಬೇಕು. ತುಂಬ ಪೊಸೆಸಿವ್ ಆಗಿ ಕೂತಿದ್ದೀರಾ. ಸಿ ಹ್ಯಾಪಿ ಫ್ಯಾಮಿಲಿ ಬಂದಿದೆ. 10 ಆಫ್ ಕಪ್ಸ್, ಫುಲ್ಫಿಲ್ಮೆಂಟ್. ಇದು 10 ಆಫ್ ಕಪ್ಸ್. ಅದ್ರ ಜೊತೆಲಿ 2 ಆಫ್ ಕಪ್ಸ್ ಅಂದರೆ ನೀವು ಏನು ಲಾಸ್ ಮಾಡ್ಕೊಂಡಿದ್ರಿ ಅದಕ್ಕಿಂತ ಬೆಟರ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಕರಿಯರಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಬರ್ತಿದೆ. ಪ್ಲೀಸ್ ಗೆಟ್ ರೆಡಿ ಫಾರ್ ದಟ್. ಆಪರ್ಚುನಿಟಿ ಬಂದಾಗ, ಆ ಪ್ರಪೋಸಲ್ಸ್ನ ಬಂದಾಗ ನೀವು ಅಕ್ಸೆಪ್ಟ್ ಮಾಡಿ. ಓಕೆನಾ? ಸೊ ಯಾವಾಗಲೂ ನಿಮ್ಮನ್ನು ನೀವು ಸೋಲ್ಜರ್ ಥರ ಗೆಟ್ ರೆಡಿ ಇಟ್ಕೊಳ್ಳಿ. ತುಂಬ ಸ್ಲೀಪ್ಲೆಸ್ ನೈಟ್ ಎಲ್ಲ ಮಾಡಿದ್ದೀರಾ, ರೆಸ್ಟ್ ಬೇಕು. ಈಗ ರೆಸ್ಟ್ ತಗೊಳ್ಳೋಂಥ ಟೈಮು. ನಿಮ್ಮ ಲೈಫಲ್ಲಿ ಅನ್ನೆಸೆಸರಿ ಬರ್ಡನ್ಸ್ನ ತಗೊಂಡಿದ್ದೀರಾ ಇಲ್ಲಿವರೆಗೂ. ಈಗಲೂ ಕೆಲವರು ಅನ್ನೆಸೆಸರಿ ಬರ್ಡನ್ಸ್ನ ಬೇರ್ ಮಾಡ್ತಾ ಇದ್ದೀರಾ. ಬೇಡ. ರೆಸ್ಪಾನ್ಸಿಬಿಲಿಟಿ ನಿಮಗೆ ಏನು ಬೇಕು, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ತಗೋಬೇಕು ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ. ಎಮೋಷ್ನಲ್ ಫುಲ್ ಆಗಿ ನೀವು ರೆಸ್ಪಾನ್ಸಿಬಿಲಿಟೀಸ್, ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನಾನು ಒಬ್ಬನೇ ಮಾಡ್ತೀನಿ ಅಂತ ತಗೊಳಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಇನ್ ಕರಿಯರ್ ಲೈಫು. ಓಕೆ, ಸೊ ಯಾವಾಗ ನಿಮ್ದು ಎಷ್ಟಿದೆ, ನಿಮ್ಮ ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದರೆ ಖಂಡಿತ ನಿಮಗೆ ಕರಿಯರಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ನಥಿಂಗ್ ಟು ವರಿ. ಸಿ ಹ್ಯಾಪಿ ಫ್ಯಾಮಿಲಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಫ್ಯಾಮಿಲಿ, ಮ್ಯಾರೇಜ್ ಲೈಫ್ ಏನಾದರೂ ನಿಮ್ಮದು ಇದಾಗಿದ್ರೆ, ಬ್ರೇಕಪ್ ಆಗಿದ್ರೆ, ಸೊ ನೆಕ್ಸ್ಟ್ ನೀವು ಅಪ್ಕಮಿಂಗ್ 2 ಮಂತ್ಸಲ್ಲಿ ಒಂದು ಒಳ್ಳೆ ಪ್ರಪೋಸಲ್ಸ್ ನಿಮಗೆ ಸಿಗ್ತಾ ಇದೆ. ಸಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗುತ್ತೆ ಇದರಲ್ಲಿ. ಓಕೆ, ಆ್ಯಂಡ್ ಏಂಜಲಿಕ್ ಬ್ಲೆಸ್ಸಿಂಗ್ ಕೂಡ ಇರುತ್ತೆ. ನಿಮ್ಮ ಪಾರ್ಟ್ನರು ತುಂಬ ಕ್ರಿಯೇಟಿವ್ ಇರ್ತಾರೆ, ಲಾಯಲ್ ಇರ್ತಾರೆ,
ನಥಿಂಗ್ ಟು ವರಿ. ನೇಮ್ ಫೇಮ್ ಎಲ್ಲ ಇರತ್ತೆ. ಸೊ ನೀವೇನು ಅವ್ರಿಗೆ ಕೊಡ್ತೀರಾ ಅದೇ ರೀತಿ ದ ಸೇಮ್ ಲವ್, ದ ಸೇಮ್ ರೆಸ್ಪೆಕ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ. ಆ್ಯಂಡ್ ಸ್ಟೆಬಿಲಿಟಿ ಕೂಡ ಕೊಡ್ತಾರೆ. ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ನ ನೀವು ಫೀಲ್ ಮಾಡ್ತೀರಾ. ದರ್ ಇಸ್ ಅ ಕಂಪ್ಲೀಷನ್ ಆಫ್ ಅ ಸೈಕಲ್. ತುಂಬ ಜನದಲ್ಲಿ ಕಂಪ್ಲೀಷನ್ ಆಫ್ ಅ ಸೈಕಲ್. ಓಕೆ. ಸಿ ಬ್ಯೂಟಿಫುಲ್ ಸಾಲಿಡ್ ಬರ್ತಾ ಇದೆ. ಸೊ ಡಿಸೆಪ್ಷನ್, ಕೆಲವರೆಲ್ಲ ಡಿಸೆಪ್ಷನ್ ಅಂದರೆ ನೀವು ಲಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗಿರೋಂಥದ್ದೆಲ್ಲ ಇದೆ. ಸೊ ಅದರಿಂದ ನೀವು ಆ ಒಂದು ಪೇಯ್ನಿಂದ ನೀವು ಹೊರಗೆ ಬಂದು ಒಂದು ಸ್ಟ್ರಾಂಗ್ ಡಿಸಿಷನ್ನ ಮಾಡಬೇಕು ನಿಮ್ಮ ಲೈಫಲ್ಲಿ. ಓಕೆ. ನಿಮ್ಮ ಒಂದು ಸೋಲ್ ಪರ್ಪಸ್ ಮೇಲೆ ನೀವು ವರ್ಕ್ ಮಾಡಿ, ಒಂದು ಸ್ಪಿರಿಚುವಲ್ ಗ್ರೋತ್ ಮೇಲೆ ವರ್ಕ್ ಮಾಡಿ, ಒಂದು ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡಿ. ನೀವು ಒಂದು ಡಿಸಿಪ್ಲಿನ್ ಲೈಫ್ ಇಲ್ಲ, ಮನ್ಸು ಅಂದರೆ ನಿಮ್ಮ ಮನಸ್ಸಿನ ಮೇಲೆ ನೀವು ಆಧಾರ. ನಿಮ್ಮ ಊಟ ತಿಂಡಿ, ನಿಮ್ಮ ನಡೆ ನುಡಿ, ನೀವು ಅದನ್ನೆಲ್ಲ ಹೇಗೆ ಅಂದರೆ ಕಂಪ್ಲೀಟ್ಲಿ ನಿಮ್ಮ ಎಮೋಷನ್ಸ್ ಮೇಲೆ ಬಿಟ್ಬಿಡ್ತೀರಾ. ಅಂದರೆ ಲೈಕ್ ಮೂಡಿ ಪೀಪಲ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗಬೇಡಿ, ಮೂಡಿ ಪೀಪಲ್ ಆಗಬೇಡಿ. ಸೊ ಯು ಹ್ಯಾವ್ ಟು ನೋ ನಿಮ್ಮ ಎಮೋಷನ್ಸ್ನ ಎಲ್ಲಿ ಪವರ್ ಕೊಡಬೇಕು, ಎಲ್ಲಿ ನಾನು ಪವರ್ನ ಕೊಡಬಾರ್ದು ಅನ್ನೋದನ್ನ ನೀವು ಕಂಡ್ಕೊಬೇಕು. ಅದನ್ನ, ಆ ಪವರ್ ನಿಮ್ಮ ಹತ್ರ ಇರಬೇಕು. ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸಿಗೆ ನೀವೇ ದಾಸರಾಗಬಾರ್ದು. ಓಕೆನಾ. ಸೊ ದಿಸ್ ಇಸ್ ದ ಸ್ಟ್ರಾಂಗ್ ಮೆಸೇಜ್ ಅದು ಆ್ಯಕ್ಚುಲಿ. ಆ್ಯಂಡ್ ಕೆಲವರೆಲ್ಲ ತುಂಬ ಪೊಸೆಸಿವ್ನೆಸ್ಸಲ್ಲಿ ಕೂತಿದ್ದೀರಾ. ಪೊಸೆಸಿವ್ನೆಸ್ ಬೇಡ. ನೀವು ಅರ್ನ್ ಮಾಡಿರೋದು ಮನಿಯನ್ನು ಹೇಗೆ, ಎಲ್ಲಿ, ಎಷ್ಟು ಬಳಸಬೇಕು ಅನ್ನೋ ಒಂದು ಚಾಕುಚಕ್ಯತೆಯನ್ನು ನೀವು ಇಟ್ಕೋಬೇಕಾಗತ್ತೆ. ಸೊ ಅರ್ನ್ ಎಲ್ಲರೂ ಮಾಡ್ತಾರೆ, ಬಟ್ ಅದನ್ನು ಪೊಸೆಸಿವ್ ಆಗಿ ನೀವು ಅದನ್ನು ನನ್ನ ಹತ್ರನೇ ಇರಲಿ ಅಂತ ಇಟ್ಕೊಳ್ಳೋದಕ್ಕಿಂತ, ಓಕೆ, ದುಡ್ಡನ್ನ ಕಂಜೂಸ್ತನ ಮಾಡ್ತಿದ್ದಾರೆ ಇಲ್ಲಿ ತುಂಬ ಜನ. ಸಿ ನಾವೇನು ಹೊರಗೆ ಕೊಡ್ತೀವಿ ಯೂನಿವರ್ಸ್ಗೆ, ಯೂನಿವರ್ಸ್ ಅಂದರೆ ನಮಗೆ ವಾಪಸ್ ಕೊಡ್ತಾ ಬರುತ್ತೆ. ಅದನ್ನು ಒಳ್ಳೆ ಕಾಸಿಗೋಸ್ಕರ, ಒಳ್ಳೆ ಉದ್ದೇಶಕ್ಕೋಸ್ಕರ ಅದನ್ನು ಯೂಸ್ ಮಾಡಿ. ಯಾರಿಗೂ ಒಂದು ಹೆಲ್ಪ್ ಆಗೋಕ್ಕೆ, ಒಂದು ಆ್ಯನಿಮಲ್ಸಿಗೆ ಫೀಡ್ ಮಾಡೋದಕ್ಕೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ. ಒಂದಷ್ಟು ನಾವು ₹1 ದುಡಿದ್ರು ಕೂಡ ಅದರಲ್ಲಿ 10 ಪೈಸವನ್ನು ನಾವು ಸಮಾಜಕ್ಕೋಸ್ಕರ, ಬೇರೆಯವರಿಗೋಸ್ಕರ ಅಂತ ನಾವು ಕೊಡಬೇಕು. ಅದು ಪ್ರಕೃತಿ ನಿಯಮ ಅದು. ಓಕೆನಾ. ಸೊ ಹಾಗಾಗಿ ನೀವೇನು ಮಾಡಬೇಕಾ ಈಗ ಅಂತ ಅಂದರೆ, ಸೊ ನಿಮ್ಮ ಹತ್ರ ಇರೋದನ್ನ ನೀವು ಸ್ವಲ್ಪನಾದರೂ ಸ್ಪೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಹೇಳ್ದಲ್ಲ, ಸೊ ಸ್ವಲ್ಪ ದಿಸ್ ಇಸ್ ದ ಟೈಮ್ ಟು ಟೇಕ್ ಅ ಪ್ರಾಪರ್ ರೆಸ್ಟ್. ಸ್ವಲ್ಪ ನಿಮಗೆ ನೀವು ರೆಸ್ಟನ್ನು ಕೊಡಿ, ನಿಮ್ಮ ಮೆಂಟಲ್ ಸ್ಟೇಟಸ್ಗೆ ರೆಸ್ಟನ್ನು ಕೊಡಿ. ತುಂಬ ಓವರ್ ಥಿಂಕ್ನ ಮಾಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಥಿಂಕ್ ಮಾಡ್ತಿದ್ದೀರಾ. ಸೊ ಅದನ್ನು ಮಾಡಬೇಡಿ. ಬಿಕಾಸ್ ಫ್ಯೂಚರ್ನ ಹೇಳ್ದೆ ಅಲ್ಲ, ಫ್ಯೂಚರ್ ಹೇಗಿದೆ ಅಂತ ನಿಮ್ಮ ಹಾರ್ಟನ್ನು ನೀವು ಕೇಳಿಸ್ಕೊಂಡು ಅದು ನಿಮಗೆ ದಾರಿ ತೋರಿಸುತ್ತೆ. ಆ ದಾರಿಲಿ ನೀವು ಹೋದರೆ ಹೇಗಿರುತ್ತೆ, ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಸಿ 10 ಆಫ್ ಕಪ್ಸ್ ಕಂಪ್ಲೀಷನ್. ಇದು ಒಂದು ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ, ನೀವೇನು ಅಂದ್ಕೊಂಡಿದ್ರಿ ಅಂತ ಒಂದು ಬ್ಯೂಟಿಫುಲ್ ಮತ್ತು ಹ್ಯಾಪಿ ಫ್ಯಾಮಿಲಿನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಅಂತ ಒಬ್ಬ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಬರ್ತಾರೆ. ನೀವು ಹುಡುಗನಾದರೂ ಆಗಿರ್ಬೋದು, ಹುಡುಗಿ ಆದರೂ ಆಗಿರ್ಬೋದು, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆಗುತ್ತೆ. ಓಕೆನಾ. ಸೊ ನಿಮ್ಮ ಫೀಲಿಂಗ್ಸ್, ಟೆಂಪ್ರೆನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಹಾರ್ಟ್ ಮೇಲೆ ಕೆಲಸ ಮಾಡಿ. ಬಿಕಾಸ್ ಯು ಹ್ಯಾವ್ ಆಲ್ ದ ಇಂಟೆಲಿಜೆನ್ಸ್. ಆ ಇಂಟ್ಯೂಷನ್ನ ಕೇಳುವಂಥ ಶಕ್ತಿ ಇದೆ. ನಿಮ್ಮನ್ನು ನೀವು ಗಾರ್ಡ್ ಮಾಡಿಕೊಂಡು, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು, ನರ್ಚರ್ ಮಾಡ್ಕೊಳ್ಳುವಂಥ ಸ್ಟ್ರೆಂತ್ ನಿಮಗೆ ಇದೆ. ಅಪಾರ್ಟ್ ಫ್ರಮ್ ದಟ್, ನೀವು ನಿಮ್ಮ ಒಂದು ಎಮೋಷನ್ಸ್ನ ನೀವು ಇನ್ನೊಬ್ಬರಿಗೆ ಕೊಡೋದಾದರೂ ಅಷ್ಟೇ, ಯಾವಾಗಲೂ ನೀವು ಒಬ್ಬರೇ ಕೊಡ್ತಾ ಇರಬೇಡಿ. ಆ ಕಡೆಯಿಂದ ಇಸ್ಕೊಳ್ಳೋದನ್ನು ಕಲಿಬೇಕಾಗತ್ತೆ. ಅವಾಗ ಮಾತ್ರ ಅದು ಬ್ಯಾಲೆನ್ಸ್ ಔಟ್ ಆಗೋದು. ಇಲ್ಲ ಅಂತಂದರೆ ಒಬ್ಬರೇ ಕೊಡ್ತಾ ಇದ್ದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ ವಾಸ್ ಸೋ ಬ್ಯೂಟಿಫುಲ್, ದ ಮ್ಯಾಜಿಷಿಯನ್. ನಿಮ್ಮ ಹತ್ರನೇ ಎಲ್ಲದೂ ಇದೆ. ನೀವೇನು ಅನ್ಕೊಂತೀರಾ ಅದನ್ನು ಅಚೀವ್ ಮಾಡೋದಕ್ಕೆ ರಿಸೋರ್ಸಸ್ ಕೂಡ ನಿಮ್ಮ ಹತ್ರನೇ ಇದೆ, ನಾಲೆಜ್ ಕೂಡ ನಿಮ್ಮ ಹತ್ರನೇ ಇದೆ, ಪವರ್ ಕೂಡ ನಿಮ್ಮ ಹತ್ರನೇ ಇದೆ. ದೇವ್ರು ನಿಮಗೆ ಎಲ್ಲದನ್ನು ಕೊಟ್ಬಿಟ್ಟಿದ್ದಾರೆ. ದ ಓನ್ಲಿ ಥಿಂಗ್ ಅಂದರೆ ಪಾಸ್ಟ್ ಥಿಂಗಿಂದ ಹೊರಗಡೆ ಬಂದು ನೀವು ಅದನ್ನು ಅಚೀವ್ ಮಾಡೋದಕ್ಕೆ ವರ್ಕ್ ಮಾಡಬೇಕು. ಅಚೀವ್ ಮಾಡೋ ಕಡೆ ವರ್ಕ್ ಮಾಡಬೇಕು. ಆ್ಯಂಡ್ ಒಂದು ಟೀಮ್ ವರ್ಕನ್ನು ಮಾಡಿದ್ರೆ, ನಿಮಗೆ ಕೊಲಾಬ್ರೇಷನು, ಟೀಮ್ ವರ್ಕನ್ನು ಮಾಡಿದ್ರೆ ನಿಮ್ಮ ಕರಿಯರ್ ಗ್ರೋತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಕೂಡ ಏನಾದರೂ ಇದ್ದರೆ ನಿಮ್ಮ ಹಿರಿಯರಿಂದ ನೀವು ಗೈಡೆನ್ಸನ್ನು ತಗೋಬೋದು. ಅಥವಾ ನಿಮ್ಮ ನಂಬಿಕಸ್ಥರು ಅಥವಾ ಯಾರಾದರೂ ಕೌನ್ಸಿಲರ್ಸು, ಅಡ್ವೈಸರ್ಸ್, ಅವರಿಂದ ಕೂಡ ನೀವು ಒಂದು ಗೈಡೆನ್ಸನ್ನು ತಗೋಬೇಕಾಗತ್ತೆ. ಗೈಡೆನ್ಸ್ ಸೀಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅಪ್ಕಮಿಂಗ್ 2 ಮಂತ್ಸಲ್ಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ರಿಲೇಷನ್ಶಿಪ್, ಆ್ಯಂಡ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಯುವರ್ ಲೈಫ್, ಯುವರ್ ಗೋಲ್ಸ್, ಯುವರ್ ಡ್ರೀಮ್ಸ್. ನೀವೇನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಅದೆಲ್ಲದೂ ಕೂಡ ಅಚೀವ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಆ ರಿಸೋರ್ಸಸ್ ಕೂಡ ನಿಮ್ಮಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ದ ವೆರಿ ಪಾಸಿಟಿವ್, ವೆರಿ ಬ್ಯೂಟಿಫುಲ್ ಕಾರ್ಡ್. ನೇಮ್, ಫೇಮ್, ಏನು ಅಚೀವ್ ಮಾಡ್ತೀರಾ, ದುಡ್ಡು, ಗ್ರೋತು, ಫ್ಯಾಮಿಲಿ, ಜಾಯ್, ಹಾರ್ಮೋನಿ, ಸಕ್ಸಸ್, ಪ್ರತಿಯೊಂದು ಅಚೀವ್ ಮಾಡುವಂಥ ಶಕ್ತಿ ನಿಮಗಿದೆ.
ಓಕೆ, ದ ಓನ್ಲಿ ಥಿಂಗ್ ಏನಂದ್ರೆ ನೀವು ಡಿಸಿಷನ್ ಕರೆಕ್ಟಾಗಿ ಮಾಡ್ಬೇಕಷ್ಟೇ. ನಿಮ್ಮ ಒಂದು ಡಿಸಿಷನ್ ಕ್ಯಾನ್ ಚೇಂಜ್ ಹೋಲ್ ಲೈಫ್. ಅಪ್ಕಮಿಂಗ್ ನಿಮ್ಮ ಲೈಫನ್ನ ಚೇಂಜ್ ಮಾಡುತ್ತೆ. ಆ ಒಂದು ಡಿಸಿಷನ್ ಮಾಡೋಕ್ಕೆ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ, ಸೊ ಅದನ್ನ ಕುತ್ಕೊಂಡು ಸಮಾಧಾನವಾಗಿ ಒಂದು ಮೆಡಿಟೇಷನ್ನ ಮಾಡಿ, ನಿಮ್ಮ ಒಂದು ಮನಸ್ಸು ಏನು ಹೇಳುತ್ತೋ ಅದನ್ನ ಕೇಳಿ, ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿಬಿಟ್ಟು ಅದ್ರ ಮುಖಾಂತರ ನೀವು ಡಿಸಿಷನ್ನ ಮಾಡಿ, ನಿಮ್ಮ ಮನಸ್ಸು ಅಥವಾ ನಿಮ್ಮ ಒಂದು ಇಂಟ್ಯೂಷನ್ ಏನು ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಗಟ್ ಫೀಲಿಂಗ್ ಏನು ದಾರಿ ತೋರಿಸುತ್ತೋ ಆ ದಾರಿಯಲ್ಲಿ ನೀವು ಹೋದ್ರೆ 100% ನಿಮಗೆ ಸಕ್ಸಸ್, 100% ಸಕ್ಸಸ್ ಇದೆ. ಓಕೆ, ವಿಲ್ ಸಿ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ ಸ್ವಲ್ಪ ನೋಡೋಣ. ಏಂಜಲಿಕ್ ಗೈಡೆನ್ಸ್ ಓಕೆ, ಸ್ವಲ್ಪ ಎಲ್ಲ ಆಚೆ ಆಗಿದೆ. ಓಕೆ, ಯಾ, ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಗೈಡ್ ಮೈ ವೀವರ್. ಟೇಕ್ ಆಕ್ಷನ್. ಸೇಮ್ 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 ಕಾರ್ಡ್ಸ್ ಅಲ್ಲಿ ಏನ್ ಬಂದಿತ್ತು ಅದೇ ಸೇಮ್ ಬಂದದ. ಟೇಕ್ ಆಕ್ಷನ್. ಆಕ್ಷನ್ ತಗೋಬೇಕು. ನೀವು ನಿಮ್ಮ ಎಮೋಷನ್ಸ್ ಕೈಗೆ ಬುದ್ಧಿನ ಕೊಟ್ಟು ಕುತ್ಕೊಂಡಿದ್ದೀರಾ, ಸುಮ್ಮನೆ ಕೂತಿದ್ದೀರಾ. ಸುಮ್ಮನೆ ಕೂತ್ರೆ ಯಾವ ಕೆಲಸನೂ ಆಗಲ್ಲ. ಯು ಹ್ಯಾವ್ ಟು ಟೇಕ್ ಆಕ್ಷನ್, ಪ್ರಾಪರ್ ಆಕ್ಷನ್. ಆಕ್ಷನ್ ತಗೊಳ್ಳೋಕ್ಕೂ ಮುಂಚೆ ನೀವು ಯಾವ ದಾರಿಲಿ ಹೋಗ್ಬೇಕು ಅನ್ನೋದನ್ನ ಸರಿಯಾಗಿ ಡಿಸಿಷನ್ನ ಮಾಡಿ. ಸೊ ಇಲ್ಲಿ ಒಂದು ನಾನು ಟಿಪ್ ಏನು ಕೊಡ್ತೀನಿ ಅಂದ್ರೆ, ಸೊ ನಿಮ್ಮ ಮನಸ್ಸು ಸರಿಯಾಗಬೇಕು, ನಿಮ್ಮ ಭಾವನೆಗಳ ಮೇಲೆ ನೀವು ಹಿಡಿತ ಇಟ್ಕೋಬೇಕು ಅಂತ ಅಂದ್ರೆ ಶಿವನ ಆರಾಧನೆಯನ್ನು ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಸಾಂಬ ಸದಾಶಿವ, ಸಾಂಬ ಸದಾಶಿವ ಅನ್ನೋ ಮಂತ್ರನ ನೀವು ಹೇಳ್ಬೋದು. ಸಾಂಬ ಸದಾಶಿವ ಅಂತ. ಓಕೆ, ಏನಾದ್ರೂ ಮನ್ಸಲ್ಲಿ ಎಸ್ ಆರ್ ನೋ ಕ್ವಶನ್ ಇದ್ರೆ ಆನ್ಸರ್ ನೋ ಅಂತ ಕೊಟ್ಟಿದ್ದಾರೆ. ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಇಂದ ನಿಮ್ಗೆ ಸೈನ್ಸ್ ಬರುತ್ತೆ, ಸೈನ್ಸ್ ಮತ್ತೆ ಗೈಡೆನ್ಸ್ ನ ಕೊಡ್ತಾರೆ ಯೂನಿವರ್ಸ್. ಯಾವ್ದಾದ್ರು ಮುಖಾಂತರ ಏನಾದ್ರು ಒಂದು ಹೇಳಿಸ್ತಾರೆ. ನೀವು ಈ ರೀಡಿಂಗ್ ನೋಡ್ತಿರೋದು ಕೂಡ ಒಂದು ಸೈನೇ. ಸೊ ಸುಮ್ಮನೆ ಎಲ್ಲರಿಗೂ ಸಿಗೋದಿಲ್ಲ ಇದು. ಯಾರಿಗೆ ಡೆಸ್ಟಿನ್ಡ್ ಇರ್ತೀರಾ ಅವ್ರಿಗೆ ಮಾತ್ರನೇ ಇದು ವಿಡಿಯೋ ಸಿಗುತ್ತೆ. ಓಕೆ, ಯು ಆರ್ ರೆಡಿ. ಓಕೆ, ಇನ್ನೊಂದೆರಡು ತಗೊಂತೀನಿ, ತಗೊಂಡ್ಬಿಟ್ಟು ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಸಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಪ್ಲೀಸ್ ಗೈಡ್ 2/11/2029 ಅವ್ರಿಗೆ ಏನು ಗೈಡೆನ್ಸ್ ಇದೆ. 2/11/2029. ಓಕೆ, ಟ್ರಸ್ಟ್ ಮಾಡಬೇಕು. ಡೋಂಟ್ ಸ್ಟಾಪ್ ಯೋರ್ ಸೆಲ್ಫ್. ಅಗೇನ್ ಆಸ್ಕ್ ಯುವರ್ ಏಂಜಲ್ಸ್. ಓಕೆ, ಸೊ ಲುಕ್ ಫಾರ್ ಅ ಸೈನ್ ಅಂತ ನಾನು ಆಲ್ರೆಡಿ ಹೇಳ್ದೆ. ಯೂನಿವರ್ಸ್ ಇಂದ ಸೈನ್ ಸಿಗ್ತಾ ಇರತ್ತೆ. ಯು ಹ್ಯಾವ್ ಟು ಸಿ ಆಪರ್ಚುನಿಟಿ. ಓಕೆ, ಲುಕ್ ಫಾರ್ ಅ ಆಪರ್ಚುನಿಟಿ ಸಿಗ್ತಾ ಇರತ್ತೆ. ಬಟ್ ನೀವು ಯು ಶುಡ್ ಬಿ ಏಬಲ್ ಟು ಗ್ರ್ಯಾಬ್ ಇಟ್. ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಗ್ರ್ಯಾಬ್ ಮಾಡುವಂತ ಕೆಪಬಿಲಿಟಿಯಲ್ಲಿ ನೀವು ಇರಬೇಕು. ಅಯ್ಯೋ ಬಿಡು, ಏನು ಹೋಗೋದು ಬೇಡ, ನನಗೇನು ಬೇಡ ಅಂತ ಸುಮ್ಮನೆ ಕೂತ್ರೆ ಆಪರ್ಚುನಿಟಿ ನಿಮ್ಮ ಡೋರ್ ಹತ್ರ ಬಂದು ವಾಪಸ್ ಹೊರಟೋಗ್ಬಿಡುತ್ತೆ, ಬೇರೆಯವ್ರ ಹತ್ರ ಹೋಗುತ್ತೆ. ಓಕೆ, ಸೊ ಏನಾದ್ರೂ ಮನ್ಸಲ್ಲಿ ಕ್ವಶನ್ಸ್ ಇದ್ರೆ ಆನ್ಸರ್ ಈಸ್ ನೋ. ನಾಟ್ ಈಗ ಯಾವ್ದನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಅಂದ್ರೆ ನೀವು ಬೇರೆ ಏನಾದ್ರು ನಿಮ್ ಮನ್ಸಲ್ಲಿ ಓಡ್ತಾ ಇದ್ರೆ ಎಸ್ ಅಥವಾ ನೋ ಅನ್ನೋದೊಂದು ಏನಾದ್ರು ಓಡ್ತಿರತ್ತಲ್ಲ ಕ್ವಶನ್, ಅಂತ ಕ್ವಶನ್ಸಿಗೆ ಮಾತ್ರ ಇದು ನೋ, ಎಲ್ಲರಿಗೂ ಇಂಪ್ಲೈ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದ್ರೆ ಟ್ರಸ್ಟ್. ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ. ಫಸ್ಟು ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಳಗಡೆಯಿಂದ ಬರುವಂಥ ವಾಯ್ಸನ್ನ ನೀವು ಟ್ರಸ್ಟ್ ಮಾಡಿ. ಮತ್ತೆ ನೀವು ಯಾವ ದೇವ್ರನ್ನ ನಂಬ್ತೀರಾ, ಯೂನಿವರ್ಸ್ನ ನಂಬ್ತಿದ್ದೀರಾ, ಅವ್ರನ್ನ ನೀವು ಟ್ರಸ್ಟ್ ಮಾಡೋದನ್ನ ಕಲೀರಿ. ಅವ್ರ ಹತ್ರ ಗೈಡೆನ್ಸ್ನ ಸೀಕ್ ಮಾಡಿ. ಎಲ್ಲದಕ್ಕಿಂತ ಫಸ್ಟ್ ಬಂದಿದೆ ಟೇಕ್ ಆಕ್ಷನ್. ನಾನು ಹೇಳ್ದೆ ಅವಾಗ್ಲೇನೆ. ಸೊ ಯು ಹ್ಯಾವ್ ಟು ಟೇಕ್ ಆಕ್ಷನ್. ಹಳೇದು ಪಾಸ್ಟ್ ಥಿಂಗ್ಸ್ನ ಬಿಟ್ಬಿಟ್ಟು ಯಾವ ದಾರಿಲಿ ಹೋಗ್ಬೇಕಂತ ಒಂದು ಸ್ಟ್ರಾಂಗ್ ಡೆಸಿಷನ್ನ ಮಾಡಿ ಆ ದಾರಿಲಿ ನಡೆಯೋದಕ್ಕೆ ಶುರು ಮಾಡಬೇಕು. ಅದೇ ಟೇಕ್ ಆಕ್ಷನ್. ಸೊ ಯಾವಾಗ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ಆಕ್ಷನ್ನ ತಗೊಳ್ತಾ ಹೋಗ್ತೀರಾ, ಒಂದೊಂದು ಸ್ಟೆಪ್ ಸಕ್ಸಸ್ಸಿಗೆ ಹತ್ರ ಆಗ್ತಾ ಹೋಗ್ತೀರಾ. ಸೊ ಯು ಹ್ಯಾವ್ ಟು ಟೇಕ್ ಆಕ್ಷನ್. ಸೊ ಯಾವಾಗ ನಿಮ್ಗೆ ಬರುತ್ತೆ ಅಂತಂದ್ರೆ ವೆನ್ ಯು ಆರ್ ರೆಡಿ. ನೀವು ಯಾವಾಗ ಆಕ್ಷನ್ ತಗೊಳಕ್ ರೆಡಿ ಆಗ್ತೀರಾ ಅವಾಗ ನಿಮ್ಗೆ ಆಪರ್ಚುನಿಟೀಸ್ ನಿಮ್ಮ ಹತ್ರನೇ ಬರುತ್ತೆ. ಸೊ ಡೋಂಟ್ ಸ್ಟಾಪ್. ನಿಮ್ಮನ್ನ ನೀವು ಎಲ್ಲೂ ಸ್ಟಾಪ್ ಮಾಡಬೇಡಿ. ನಿಮ್ಗೆ ಮೇ ಬಿ ಸ್ಟ್ರಗಲ್ಸ್ ಬರುತ್ತೆ, ಅಬ್ಸ್ಟ್ರಕಲ್ಸ್ ಬರುತ್ತೆ, ನೆಗೆಟಿವ್ ಥಿಂಗ್ಸ್ ಬರುತ್ತೆ, ಮೈಂಡಲ್ಲೇ ನೆಗೆಟಿವ್ ಇದು ಬರುತ್ತೆ, ಥಾಟ್ಸ್ ಬರುತ್ತೆ. ಸೊ ಯು ಶುಡ್ ನಾಟ್ ಸ್ಟಾಪ್. ಆಗೇನು ಮಾಡಬೇಕು, ಏಂಜಲ್ಸ್ಗೆ ಕೇಳಬೇಕು, ಗೈಡೆನ್ಸ್ಗೆ ಪ್ರೊಟೆಕ್ಷನಿಗೆ ಮತ್ತೆ ನಿಮ್ಮ ಒಂದು ಜರ್ನಿ ಸಕ್ಸಸ್ ಆಗಲಿ ಅಂತ ಪ್ರೇ ಮಾಡೋದಕ್ಕೆ ಏಂಜಲ್ಸ್ಗೆ ಮತ್ತು ಯೂನಿವರ್ಸ್ಗೆ ಪ್ರೇ ಮಾಡಬೇಕಾಗತ್ತೆ. ಓಕೆನಾ? ಸೊ ಅಪ್ಕಮಿಂಗ್ 2 months ಒಂದು ಹ್ಯಾಪಿನೆಸ್ಸು, ಹ್ಯಾಪಿ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಓಕೆ, ಸೊ ರೀಡಿಂಗ್ ತುಂಬ ಚೆನ್ನಾಗಿತ್ತು. ಯಾರೆಲ್ಲ 2/11/2029 ಬಾರ್ನ್ ಆಗಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಇರ್ಬೋದು, ಅವರಿಗೆ ಶೇರ್ ಮಾಡೋದನ್ನ ನೀವು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಸೀರೀಸ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ್ದು ಮಾಡ್ತೀನಿ ಅಂದರೆ ಡ್ರೈವರ್ ನಂಬರ್ 4 ಮೇಲೆ, ಅಂದರೆ 4, 13, 22 ಆ್ಯಂಡ್ 31 ಯಾರು ಬಾರ್ನ್ ಆಗಿದ್ದಾರೆ. ಸೊ
ಅವ್ರದ್ದನ್ನು ನಾನು ಮಾಡ್ತೀನಿ. ಸೊ ಯಾರಿಗಿದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ಐ ಲವ್ ಟು ಇಂಟರಾಕ್ಟ್ ವಿತ್ ಯು ಪೀಪಲ್. ಆ್ಯಂಡ್ 500 ರೀಚ್ ಆಗಿದ ತಕ್ಷಣ, ಸಬ್ಸ್ಕ್ರಿಪ್ಷನ್ 500 ರೀಚ್ ಆಗಿದ ತಕ್ಷಣ ನನ್ನ ಒಂದು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಬ್ಯೂಟಿಫುಲ್ ಆಫರ್ಸ್ನ ತರೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಮೇಕ್ ಇಟ್ ಹ್ಯಾಪನ್. ಓಕೆ, ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ನಿಮ್ಮ ರೀಡಿಂಗ್ ಹೇಗನ್ನಿಸ್ತು, ಈ ಡೇಟ್ಸ್ ಅಲ್ಲಿ ಬಾರ್ನ್ ಆದವ್ರಿಗೆ ಎಷ್ಟು ರಿಲೇಟ್ ಆಯಿತು ಅಂತ ನನಗೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.